ಸ್ನಾನ ಎನ್ನುವುದು ಕೇವಲ ಒಂದು ಕೆಲಸವಲ್ಲ. ಆಯುರ್ವೇದದ ಪ್ರಕಾರ ಪ್ರತಿನಿತ್ಯ ಸ್ನಾನ ಒಂದು ಥೆರಪಿಯಾಗಿದೆ. ದೈಹಿಕ ಸ್ವಚ್ಛತೆ, ಆರೋಗ್ಯ, ಮಾನಸಿಕವಾಗಿ ಶಾಂತಿಯನ್ನು ಪಡೆಯಲು ಸ್ನಾನವು ಅತ್ಯಗತ್ಯವಾಗಿದೆ. ಚರ್ಮದ ರಂಧ್ರಗಳನ್ನು ತೆರೆದು ದೇಹದ ತಾಪಮಾನವನ್ನು ನಿಯಂತ್ರಿಸಿ ರಕ್ತ ಪರಿಚಲನೆಯನ್ನು ಸುಧಾರಿಸುವುದೇ ಸ್ನಾನವಾಗಿದೆ. ಸ್ನಾನವನ್ನು ಮಾಡುವಾಗ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳನ್ನು ಮಾಡಬಾರ್ದು. ಯಾಕಂದರೆ ನಾವು ಸ್ನಾನವನ್ನು ಮಾಡುವಾಗ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು? ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ಎಂಬ ಇತ್ಯಾದಿ ಶ್ಲೋಕಗಳನ್ನು ಹೇಳಿ ಜೊತೆಗೆ ದೇವರನ್ನು ಸ್ಮರಣೆ ಮಾಡುತ್ತಾ ಸ್ನಾನವನ್ನು ಮಾಡ್ತಿದ್ರು. ಇದರಿಂದ ಮಾನಸಿಕವಾಗಿ ದೃಢರಾಗುವುದರ ಜೊತೆಗೆ ದೈಹಿಕವಾಗಿ ಸ್ವಚ್ಛತೆಯನ್ನು ಹೊಂದುತ್ತೀವಿ. ನಮ್ಮಲ್ಲಿರುವಂಥ ನೆಗೆಟಿವಿಟಿ ಮನಸ್ಸಿನಿಂದಲೂ ಮಾಯವಾಗುತ್ತೆ, ದೇಹದಿಂದಲೂ ಹೋಗುತ್ತೆ ಅನ್ನೋ ಉದ್ದೇಶನೂ ಇರ್ಬೋದು. ಜೊತೆಗೆ ನಾವು ಪ್ರತಿನಿತ್ಯ ಸ್ನಾನವನ್ನು ಮಾಡೋದ್ರಿಂದ ಕೆಲವು ವೈಜ್ಞಾನಿಕ ಕಾರಣಗಳಿವೆ. ನಮ್ಮ ದೇಹದ ಚಯಾಪಚಯ ಕ್ರಿಯೆ, ನಮ್ಮ ಮೆಟಬಾಲಿಸಮ್ ಪವರ್ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ನಿತ್ಯ ಸ್ನಾನದಿಂದ ದೈಹಿಕ ಶುಚಿತ್ವವನ್ನು ಹೆಚ್ಚಿಸಿ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಪ್ರತಿನಿತ್ಯ ಸ್ನಾನವನ್ನು ಮಾಡುವವರು ದೈವಿಕ ಜ್ಞಾನವನ್ನು ಪಡೆಯುತ್ತಾರೆ. ತ್ವಚೆಯ ಮೇಲಿನ ಡೆಡ್ ಸ್ಕಿನ್ಗಳನ್ನು ತೆಗೆದುಹಾಕುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಕೆಲವು ರೋಗ ರುಜಿನಿಗಳು ಅಥವಾ ಅಲರ್ಜಿಗಳು, ಕಜ್ಜಿ ತುರಿಗಳು ಇದ್ದರೆ ಇವುಗಳೂ ಕೂಡ ಕಡಿಮೆಯಾಗಿ ಚರ್ಮವು ಕಾಂತಿಯುಕ್ತವಾಗುವಂತೆ ಮಾಡುತ್ತೆ. ಪ್ರತಿನಿತ್ಯವೂ ಸ್ನಾನವನ್ನು ಮಾಡಬೇಕು ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗೆಯೇ ಪ್ರತಿನಿತ್ಯ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಸ್ನಾಯು ಸೆಳೆತ ಇರ್ಬೋದು, ಕೀಲು ನೋವಿರ್ಬೋದು ಅಥವಾ ಗಂಟು ನೋವಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆಯಾಗುತ್ತೆ. ಪ್ರತಿನಿತ್ಯ ಸ್ನಾನ ನಿಮ್ಮ ಸ್ಕಿನ್ಗಳಲ್ಲಿ ಇರುವಂತಹ ಕೊಳೆ ಅಥವಾ ಟಾಕ್ಸಿನ್, ವಿಷಗಳನ್ನು ತೆಗೆದುಹಾಕುತ್ತೆ, ಟಾಕ್ಸಿನ್ ಫ್ರೀಯಾಗಿ ಮಾಡುತ್ತೆ. ಹಾಗೆಯೇ ನಿಮ್ಮಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತೆ. ಕೆಲವರು ಈ ಮಡ್ ಬಾತ್ ಅಂತ ಮಾಡ್ತಾರೆ, ಅಂದರೆ ಮಣ್ಣಿನ ಸ್ನಾನ. ಆಯುರ್ವೇದದಲ್ಲಿ ಇದು ಒಂದು ಚಿಕಿತ್ಸೆ. ಇದನ್ನು ಮಾಡೋದ್ರಿಂದ ದೇಹಕ್ಕೆ ಅನೇಕ ಲಾಭಗಳಿವೆ. ಬೆಚ್ಚಗಿನ ಖನಿಜಯುಕ್ತ ಕೆಸರಿನಲ್ಲಿ ದೇಹವನ್ನು ನೆನೆಸಿಕೊಳ್ಳುವ ಚಿಕಿತ್ಸಕ ಪದ್ಧತಿ ಮಡ್ ಬಾತ್ ಆಗಿದೆ. ಇದು ದೇಹದ ವಿಷಕಾರಿ ಅಂಶವನ್ನು ಹೊರಹಾಕಿ ಕೀಲು ನೋವು, ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಚರ್ಮವನ್ನು ಮೃದುಗೊಳಿಸಿ ನೈಸರ್ಗಿಕ ಕಾಂತಿಯನ್ನು ನೀಡುತ್ತೆ. ದೇಹದ ಒತ್ತಡವನ್ನು ಕಡಿಮೆ ಮಾಡಿ ದೇಹವನ್ನು ಉಲ್ಲಾಸಗೊಳಿಸುತ್ತೆ. ಇನ್ನೂ ಹಲವಾರು ಪ್ರಯೋಜನಗಳಿವೆ. ಹಾಗೆಯೇ ನಮ್ಮಲ್ಲಿ ಹಬ್ಬದ ಸಮಯದಲ್ಲಿ ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಇದೂ ಕೂಡ ಒಂದು ಒಳ್ಳೆಯ ಥೆರಪಿಯಾಗಿದೆ. ಅಭ್ಯಂಜನ ಸ್ನಾನ, ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ದೀಪಾವಳಿ ಅಥವಾ ಯುಗಾದಿಯಂಥ ಹಬ್ಬದಲ್ಲಿ ಇದು ವೈಜ್ಞಾನಿಕವಾಗಿಯೂ ಒಳ್ಳೆಯ ಪ್ರಯೋಜನಗಳನ್ನು ನೀಡುತ್ತೆ. ದೇಹಕ್ಕೆ ಉಷ್ಣತೆಯನ್ನು ನೀಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ನಮ್ಮ ನರಗಳನ್ನು ಬಲಪಡಿಸುತ್ತೆ. ಹಾಗೆಯೇ ಕೆಲವರು ಉಪ್ಪು ನೀರಿನ ಸ್ನಾನವನ್ನು ಮಾಡ್ತಾರೆ. ಇದು ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡಲು, ಅಂದರೆ ವಿಷಕಾರಿ ಅಂಶವನ್ನು ಹೊರಹಾಕಲು, ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಉತ್ತೇಜಿಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಚರ್ಮವನ್ನು ಸ್ವಚ್ಛಗೊಳಿಸುತ್ತೆ. ಬಿಸಿ ನೀರಿನ ಸ್ನಾನ, ಈ ಬೆಚ್ಚಗಿನ ನೀರಿನ ಸ್ನಾನ ನಮ್ಮ ದೇಹದ ಕೆಲವು ನೋವುಗಳನ್ನು ಅಥವಾ ಸ್ನಾಯುಗಳ ಒತ್ತಡವನ್ನು ಕಡಿಮೆಗೊಳಿಸುತ್ತೆ. ತಣ್ಣೀರಿನ ಸ್ನಾನ ಆ್ಯಂಟಿ ಆಕ್ಸಿಡೆಂಟನ್ನು ಹೆಚ್ಚಾಗುವಂತೆ ಮಾಡುತ್ತೆ. ನಮ್ಮ ದೇಹದ ಮೆಟಬಾಲಿಸಮ್ ಪವರನ್ನು ಚೆನ್ನಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ. ಇನ್ನು ತೀರ್ಥ ಸ್ನಾನ, ಇದು ಮಾಡೋದ್ರಿಂದ ದೈಹಿಕವಾಗಿ ಶುದ್ಧಿಯಾಗುತ್ತೆ. ನಾವು ಕೆಲವು ತೀರ್ಥ ಕ್ಷೇತ್ರಗಳಲ್ಲಿ ಅಥವಾ ತೀರ್ಥ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಲಭಿಸುತ್ತೆ ಅನ್ನುವಂಥ ಧಾರ್ಮಿಕ ನಂಬಿಕೆಗಳಿವೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ನಮ್ಮಲ್ಲಿ ಧನಾತ್ಮಕ ಶಕ್ತಿಯ ಸಂಚಯವಾಗುತ್ತೆ.
ಚಿತ್ತಶುದ್ಧಿ, ಶಾರೀರಿಕ ಶುದ್ಧಿ, ಪಾಪನಾಶವಾಗುತ್ತೆ ಎನ್ನುವಂಥ ನಂಬಿಕೆಗಳು ಇವೆ. ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ. ತೀರ್ಥಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಒಟ್ಟಿನಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಧಾರ್ಮಿಕ ನಂಬಿಕೆಗಳೂ ಕೂಡ ಇವೆ. ಹೀಗೆ ಮನುಷ್ಯರಾದ ನಾವು ಪ್ರತಿನಿತ್ಯ ಸ್ನಾನವನ್ನು ಮಾಡಿ ಒಳ್ಳೆಯ ಚಿಂತನೆಯನ್ನು ಮಾಡುತ್ತಾ, ದೇವರ ಧ್ಯಾನವನ್ನು ಮಾಡುತ್ತಾ, ನನಗೆ ಸ್ನಾನ ಏಕೆ ಬೇಕು, ನಾನು ಏನಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಂಡು ಬೇರೆಯವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳದೆ, ಓವರ್ ಥಿಂಕಿಂಗನ್ನು ಮಾಡದೆ, ಖುಷಿಯಾಗಿ ಉತ್ಸಾಹದಿಂದ ಸ್ನಾನವನ್ನು ಮಾಡಿ ನಿಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಸ್ವಸ್ಥ ಶರೀರ ಸ್ವಸ್ಥ ಸಮಾಜ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?